ವೀಕ್ಷಕರೇ, ನಾವಿವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿದ್ದೀವಿ. ನಾವೀಗ ಏರ್ಪೇಟೆಯಲ್ಲಿದ್ದೀವಿ. ಮಂಡ್ಯದ ರಾಜಕೀಯ ಅಂದ್ರೆ ಇಡೀ ಇಂಡಿಯಾನ ತಿರುಗಿ ನೋಡೋ ತರ ಇರುತ್ತೆ. ಜಿಲ್ಲೆ ಉಳಿಸ್ತೀನಿ, ನಾನು ಜಿಲ್ಲೆ ಉಳಿಸ್ತೀನಿ ಅಂತಾರೆ. ಯಾವ ಬಂದು ನನ್ನ ಜಿಲ್ಲೆ ಇಲ್ಲಿವರೆಗೂ ಮಾಡೋಕ್ಕಾಗಿಲ್ಲ. ಸುಮಲತಾ ನಾವೇನು ಮಾಡಿಲ್ಲ, ಸುಮಲತಾ ಹಾಕೋದಿಲ್ಲ. ನಾವು ಬಂದೇ ಇಲ್ಲ, ಸುಳ್ದೆ ನೋಡಿಲ್ಲ ಈ ಕಡೆಗೆ ಕ್ಯಾರ್ಪೇಟೆ ತಾಲೂಕೆ. ಇವಂತವ್ರಿಗೆಲ್ಲ ಓಟ್ ಹಾಕಿ ನಾವು ಗೆಲ್ಸ್ಬಿಡೋಲ್ಲ, ನಮ್ಮ ಎಕಡೆ ತಗ ನಾವು ಹೊಡ್ಕೋಬೇಕು. ಮೈತ್ರಿ ಆದ್ರೆ JDS ಬಿಜೆಪಿ ಓಟ್ ಹಾಕ್ತಾರೆ. ಸುಮಲತಾ ರಮ್ಮಿಲ್ ಕಾಲ್ಭಾಗ ಮಾಡಿಲ್ಲ. 2,000 ರೂಪಾಯಿ ಆಗ್ತೀವಿ ಅಂತಂದ್ರು. 2,000 ರೂಪಾಯಿ ಏನು ಫಿಕ್ಸ್ ಇರೋದು? ಸಿದ್ದರಾಮಯ್ಯನವರು ನಮ್ಮ ಅಪ್ಪನಿಗೆ ಕ್ಯಾರ್ಪೇಟೆಯಲ್ಲಿ ಅಭಿವೃದ್ಧಿ ಏನು ಆಗಿಲ್ಲ. ಅವ್ರದ್ದು ಅವಳಿಗೆ ಸುಮಲತಾ ಟಿಕೆಟ್ ಕೊಟ್ಟ ಬಿಜೆಪಿ ಇಂದ ಸೋಲು ಕಥಿತ. 3 ಕೆಜಿ ಕೊಡ್ತಾನೆ ಎಟ್ಲ ಮೂಲೆ ಅದು. ಸರ್, ನನ್ನ ಅನಿಸಿಕೆಗೆ ಈ ಸಾರಿ ಏನು ಕಾಂಗ್ರೆಸ್ ಬರುವ ಮಟ್ಟ ಕಾಣ್ತಾ ಇದೆ. ಕಾಂಗ್ರೆಸ್ ಸ್ವಲ್ಪ ಮುಂಚೂಣಿಯಲ್ಲಿ ಇದೆ ಈ ಸಾರಿ ಅಂತ ನನ್ನ ಅನಿಸಿಕೆಗೆ ಅದು ಕಾಣ್ತಾ ಇದೆ. ಅಷ್ಟು ಮಟ್ಟ ಕಾಣ್ತಾ ಇಲ್ಲ. JDSಗೆ ಬೆಂಬಲ ಕಡಿಮೆ ಕಾಣ್ತಾ ಇದೆ. ಆದ್ರೂ ಕಡಿಮೆ ಕಾಣ್ತಾ ಇದೆ. ಆದರೆ ಕಾಂಗ್ರೆಸ್ಸೇ ಈ ಸಾರಿ ಬರುವ ನಿರೀಕ್ಷೆ ನಮ್ಮಲ್ಲಿ ಕಾಣ್ತಾ ಇದೆ. ಹಿಂದಿನ ಬಾರಿ ಚುನಾವಣೆಯಲ್ಲಿ ಸಂಸದ ಸುಮಲತಾ ಅವರು ಸ್ವಾಭಿಮಾನದಿಂದ ಗೆದ್ದೆ ಅಂತ ಹೇಳ್ತಿದ್ರು. ಈ ಬಾರಿ ಸ್ವಾಭಿಮಾನ ಕಷ್ಟ ಇದೆ ಸರ್. ಈ ಸಾರಿ ಅವರು ಪಕ್ಷದಲ್ಲಿ ಇದು ಪಕ್ಷೇತರವಾಗಿರಲಿ ಅಥವಾ ಅವರು ಪಕ್ಷದಿಂದಾರಲಿ ಈ ಸಾರಿ ಅವರಿಗೆ ಕಷ್ಟ ಕಾಣ್ತಾ ಇದೆ ನನ್ನ ಅನಿಸಿಕೆ. ಸರಿ, ಏನಂತ ವರ್ಕ್ ಮಾಡಿಲ್ಲ ಇಲ್ಲಿ, ಅಂಥ ವರ್ಕು ಕಾಣ್ತಾ ಇಲ್ಲ. ಅವ್ರಿಗೆ ಈ ಸಾರಿ ಅಕಸ್ಮಾತ್ ಅಭ್ಯರ್ಥಿ ಆದರೆ ಅವರಿಗೆ ಗೆಲುವು ಕಷ್ಟ ಅಂತ ನನ್ನ ಅನಿಸಿಕೆ. ಕಾಂಗ್ರೆಸ್ಗೆ ಜಾಸ್ತಿ ಒಲವು ಕಾಣ್ತಾ ಇದೆ ಸರ್. ಸರ್, ಹೊಸ ಕ್ಯಾಂಡಿಡೇಟ್ ಅವರು, ಆದರೆ ಈ ಎಲ್ಲ MLAಗಳಿಗೆ ಸಪೋರ್ಟ್ ಮಾಡ್ತಾರೆ ಇದ್ದಾರೆ, ಪರವಾಗಿಲ್ಲ. ಈಗ ಇದ್ದಿದ್ರಲ್ಲಿ ಈಗ ಒಂದು ಲೆಕ್ಕದಲ್ಲಿ ಹೇಳೋದಾದರೆ ಸರ್ಕಾರವನ್ನು ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತಾ ಇದೆ ಅನ್ನೋ ಮಟ್ಟದಲ್ಲಿ ಕಾಣ್ತಾ ಇದೆ. ಅದರಿಂದ ಅಂದರೆ ಈ ಸಾರಿ ಸುಮಲತಾ ಅವರು ಕಷ್ಟ ಇದೆ ಸರ್. ಪಕ್ಷೇತರವಾಗಿ ನಿಂತರೂ ಕಷ್ಟನೇ, ಪಕ್ಷದಿಂದ ನಿಂತರೂ ಕಷ್ಟನೇ. ಸರಿ, ಅಂಥ ವರ್ಕೇನು ಮಾಡಿಲ್ಲ ಅವರು. ಭಾರಿ ಕಷ್ಟ ಆಗುತ್ತೆ. JDSಗೂ ಕಷ್ಟ ಆಗುತ್ತೆ ಈ ಸಾರಿ. ಮತ್ತು ಕಾಂಗ್ರೆಸ್ಸೇ ಬರುವ ನಿರೀಕ್ಷೆ ನನ್ನ ಮನಸ್ಸಿಗೆ. ಸರ್, ಇಲ್ಲಿ ಯಾವ ನಟರು ಬಂದರೂ ಮನುಷ್ಯ, ಒಬ್ಬ ವ್ಯಕ್ತಿ, ಮತದಾರ ಒಂದು ಏನು ಮನಸ್ಸಿಗೆ ತೀರ್ಮಾನ ತಗೊಂಡಿರ್ತಾನೆ ಆ ತೀರ್ಮಾನಕ್ಕೆ ಬದ್ಧನಾಗಿರ್ತಾನೆ. ಇಷ್ಟು ನನ್ನ ಅನಿಸಿಕೆ. ಸ್ಟಾರ್ಗಳು ಬಂದುಬಿಟ್ರೆ ಅವ್ರಿಗೇನು ಅವ್ರು ನೋಡಿ ಯಾರೂ ಓಟ್ ಕೊಡೋಲ್ಲ. ಯಾರೋ ಚಿಕ್ಕ ಹುಡುಗರು, ವಯಸ್ಸಿನವರು ಒಂದು ಇದು ಉದ್ವೇಗದಲ್ಲಿ ಇದು ಮಾಡ್ತಾರೆ ಹೊರತು ತಿಳುವಳಿಕೆ ಇರ್ತಕ್ಕಂಥವರು, ವಯಸ್ಸಾದವರು ನೋಡಿ, ವ್ಯಕ್ತಿ ನೋಡಿ ಮತ ಮಾಡ್ತಾರೆ. ಇಷ್ಟು ಹೇಳಬಲ್ಲೆ ನಾನು. ಸೆಂಟ್ರಲಲ್ಲಿ ಯಾವ ಪಕ್ಷ ಬರ್ಬೋದು ನಿಮ್ಮ ಪ್ರಕಾರ? ಸೆಂಟ್ರಲಲ್ಲಿ ಸರ್ BJPನೇ ಕಾಣ್ತಾ ಇದೆ. ಅದೇ ಕಾಣ್ತಾ ಇದೆ. ಕೆಲಸ ಮಾಡಿದ್ದಾರೆ. ಪರವಾಗಿಲ್ಲ. ಅದು ಸೆಂಟ್ರಲಲ್ಲಿ ಮೋದಿಯವರು ಉತ್ತಮವಾಗಿ ಆಡಳಿತ ನಡೆಸ್ತಾರೆ ಅನ್ನೋ ಮಟ್ಟ ಕಾಣ್ತಾ ಇದೆ ಸರ್. ಅದನ್ನು ಇರೋದನ್ನು ನಾವು ಕರೆಕ್ಟಾಗಿ ಹೇಳಬೇಕು. ಮೋದಿಯವರ ಆಡಳಿತ ಉತ್ತಮವಾದ ಆಡಳಿತನೇ ಸರ್ ಮೋದಿಯವ್ರದ್ದು. ಅದರಲ್ಲೇನು ತಪ್ಪೇನಿಲ್ಲ. ಕರೆಕ್ಟಾಗಿ ಮಾಡ್ಕೊಬಂದಿದ್ದಾರೆ ಆಡಳಿತ. ಬರುವ ನಿರೀಕ್ಷೆ ಇದೆ ಸರ್. ಬರ್ತದೆ BJPನೇ ಬರ್ತದೆ. ಸೆಂಟ್ರಲ್ನಲ್ಲಿ ಅವರೇ ಖಚಿತ. ಆಡಳಿತನೂ ಮೋದಿಯವರ ಆಡಳಿತನೂ ಯಾವುದೇ ರೀತಿ ಕಳಪೆ ಮಾಡುವಂಗಿಲ್ಲ ಸರ್. ಉತ್ತಮವಾಗಿ ನಡೆಸ್ತಾ ಇದ್ದಾರೆ ಆಡಳಿತ ಅವರು ಮೋದಿಯವರು. ಅದನ್ನು ಅಷ್ಟನ್ನು ಹೇಳ್ಬಲ್ಲೆ ಸರ್. ಚುನಾವಣೆ ನಮ್ಮ ಅಜೆಂಡಾ ಅಲ್ಲ. ನಾವು ಪ್ರಜಾಪ್ರಭುತ್ವ ಬಂದು 75 ವರ್ಷ ಆಯಿತು. ನಾವು ಓಟ್ ಹಾಕಿ ಬಂದಿದ್ದೀವಿ. ಬೇಕೂ ಅಧಿಕಾರಕ್ಕೆ ಬತ್ತಲಿ ಅವರೇ. ಆದರೆ ಜನಗಳ ಕೆಲಸ, ಜನಗಳಿಗೆ ಸೇವೆ ಭಾಳ ವಿಫಲ ಆಗಿದೆ. ಅಂದರೆ ಅಧಿಕಾರಕ್ಕೆ ಬಂದವರೆಲ್ಲ ಸಾಮಾನ್ಯ ಜನಗಳ ಮೇಲೆ ಸಬಾರಿ ಮಾಡ್ತಾವ್ರೆ. ಯಾರು ಗೆದ್ರೇನು, ಯಾರು ಬಂದ್ರೇನು ನೋಡಿ. ಇವತ್ತು ನಮಗೆ ನೀರಿಲ್ಲ. KRS ಇರೋದು ನಮ್ಮ ಜಿಲ್ಲೆಯಲ್ಲಿ. ಆದರೂ ಸಹಿತ ಇವತ್ತು ಮುಖ್ಯಮಂತ್ರಿ ಮಂಡ್ಯಕ್ಕೆ ಬಂದವರೆ. ಆದರೆ ನಮ್ಮ ಮಂಡ್ಯಕ್ಕೆ ನೀರಿಲ್ಲ, ಜಾನುವಾರುಗಳು ನೀರಿಲ್ಲ, ಕೆರೆ ಕಟ್ಟೆಗಳು ನೀರಿಲ್ಲ. ಆದರೂ ಇವತ್ತು ತಮಿಳ್ನಾಡಿಗೆ ನೀರು ಕೊಟ್ಟವ್ರು. ಇವತ್ತು 4,000 ಕೇಸಸ್. ಇದು ಭಾಳ ಅನ್ಯಾಯ ಅಲ್ವ ಇದು? ನಾವು ಚಳವಳಿ ಮಾಡಿದ್ರೆ, ಶಾಂತಿಯುತ ಚಳವಳಿ ಮಾಡಿದ್ರೆ ಇವತ್ತು ನಮ್ಮನ್ನು ಅರೆಸ್ಟ್ ಮಾಡವ್ರೆ. ಅಂದರೆ ಹೋರಾಟಗಳನ್ನ ಯಾವ ಥರದಲ್ಲಿ ತಗೋಗ್ತಾರೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಆಲೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಇವತ್ತು. ಅದಕ್ಕೆ ಚುನಾವಣೆ ನಮ್ಮದಲ್ಲ. ಚುನಾವಣೆಗೆ ಬರಲಿ, ನಾವು ಓಟ್ ಹಾಕ್ತೀವಿ. ಆದರೆ ಸಮಾಜ ಸೇವೆ ಮಾಡ್ತಿರ್ತಕ್ಕಂಥ ವಿಧಾನಸಭೆ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು, ಇವರು ಜನಗಳ ಹಿತದೃಷ್ಟಿಯಿಂದ ಇವತ್ತು ಯಾರೂ ಕೂಡ ಇಲ್ಲ. ಆದರೆ ಜನಗಳಿಗೆ ಮೋಸ ಮಾಡ್ಕೊಂಡೇ ಬರ್ತಾಯಿದ್ದಾರೆ ಇವತ್ತು. ಹಾಗಾಗಿ ನಾವು ಚುನಾವಣೆ ಬಗ್ಗೆ ನಾವು ಮಾತಾಡಲ್ಲ. ನೋಡಿ, ಇವತ್ತು 5 ವರ್ಷದಲ್ಲಿ ಸುಮಲತಾ ಮೇಡಮ್ ಅವ್ರು ಬಂದು ಏನೇನೂ ಆಗಿಲ್ಲ. ಇವತ್ತು ತುಟಿ ಬಿತ್ತಾ ಇಲ್ಲ ಕಾವೇರಿ ಬಗ್ಗೆ ನಮ್ಮ ಸಂಸದರು. ನಮ್ಮಿಂದ ಓಟ್ ತಗೊಂಡು ಹೋಗೋರು ಇವತ್ತು ನಮಗೆ ಎಷ್ಟು ನೋವಾಗಿದೆ ನಮ್ಮ ಹಳ್ಳಿ ಜನಕ್ಕೆ ಅಂತಂದರೆ ನಮಗೆ ಕಣ್ಣೀರು ಬರ್ತಾಯಿದೆ ಇವತ್ತು. ಆದರೂ ಕೂಡ ಸಹಿತ
ಇವತ್ತು ಸಂಸತ್ತು ಸುಮಲತಾ ಮೇಡಮ್ ಅವರು ತುಟಿನೇ ಬಿತ್ತಾರೆ ಇವತ್ತು ಧಾರವಾಡಗೆ ಇವತ್ತು ಬಂದು ಮುಖ್ಯಮಂತ್ರಿ ಮೀಟಿಂಗ್ ನಡೆಸ್ತಾವ್ರೆ. ಇವತ್ತು ಶಕ್ತಿ ಯೋಜನೆ ಅಂತ ಇನ್ನೊಂದು ನಮ್ಮ ಮಹಿಳೆಯರಿಗೆಲ್ಲ ದುಡ್ಡು ಕೊಟ್ಕೊಂಡು ಇವತ್ತು ಹಳ್ಳಿಯಿಂದ ಜನಗಳ ಬಸ್ಸಲ್ಲಿ ಹುಡ್ಕೊಂಬಂದು ಇವತ್ತು ಸಾವಿರಾರು ಲಕ್ಷಾಂತರ ಜನ ಇವತ್ತು ಮಂಡ್ಯದಲ್ಲಿ ಸೇರಿದ್ದಾರೆ. ಆದರೆ ನಮ್ಮ ಸಮಸ್ಯೆ ಕೇಳೋರಿಲ್ಲ. ಇವತ್ತು ನಿಮ್ಮ ರೈತರ ಬಗ್ಗೆ ಕೇಳೋರಿಲ್ಲ. ಇವತ್ತು ನಿಮ್ಮ ಕೃಷಿ ಏನಾಗಿದೆ ಅಂತ ಮಾತಾಡೋರಿಲ್ಲ. ಇವತ್ತು ಅವರು ಏನೋ ಅವರ ಓಟ್ಗೋಸ್ಕರ ಇವತ್ತು ಸಭೆಗಳು ಮಾಡ್ತಾಯಿದ್ದಾರೆ. ಇವತ್ತು ಈ ಬಾರಿ ಏನೋ ಭತ್ತ ಬೆಳೆದಿಲ್ಲ, ಕಬ್ಬು ಬೆಳೆದಿಲ್ಲ ಅಂತ ಕೇಳ್ಬಿಟ್ಟು ಮಂಡ್ಯದಲ್ಲಿ ಭತ್ತವನ್ನು, ಕಬ್ಬಲ್ಲಿ ಮತ್ತು ರೇಷ್ಮೆಯಲ್ಲಿ ಎಲ್ಲ ಕುಂಠಿತ ಆಗಿದೆ. ಇವತ್ತು ನಾವು ಸಾಲಕ್ಕೆ ದವಡೆಗೆ ಸಿಗಾಕೊಂಡಿದ್ದೀವಿ. ನಮ್ಮ ಒಡವೆ ಎಲ್ಲ ಇದರಲ್ಲಿ ಅರವತ್ತಲ್ಲಿ ನಿಂತಿದೆ. ಬ್ಯಾಂಕ್ನವ್ರು ನೋಟಿಸ್ ಕೊಡ್ತಾವ್ರೆ. ಆದರೆ ಬರ ಅಂತ ಇವತ್ತು 223 ತಾಲೂಕಲ್ಲಿ ಸರ್ಕಾರನೇ ಘೋಷಣೆ ಮಾಡಿದೆ. ಆದರೆ ಇವತ್ತು 1 ಪೈಸಾ ಬರ ಪರಿಹಾರ ಬರಲಿಲ್ಲ. ಸರಿ 2,000 ರೂಪಾಯಿ ಹಾಕ್ತೀವಿ ಅಂತಂದರು. 2,000 ರೂಪಾಯಿ ಏನು ಭಿಕ್ಷೆನದು ಮಂಗಳಾರತಿ ಕಾಸು ಆಗೋದಿಲ್ಲ. ಅದು ಈ ಥರದ ಒಂದು ಕೀಳಮಟ್ಟದ ರಾಜಕಾರಣ ಮಾಡ್ತಾರಲ್ಲ, ಇದು ಭಾಳ ಅವಮಾನ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಸರಿಯಿಲ್ಲ ಅಂತಕ್ಕಂಥದ್ದನ್ನು ಇವರು ಎತ್ತಿ ತೋರ್ತಾವ್ರೆ. ಇವರು ಸಂವಿಧಾನವನ್ನು ಎತ್ತಿ ತೋರ್ತಾವ್ರೆ. ಇವತ್ತು ಜನಗಳಿಗೆ ಅನ್ಯಾಯ ಮಾಡ್ತಾರೆ. ಇವತ್ತು ಇದು ಸಂವಿಧಾನವನ್ನು ನಾವು ಒಪ್ಪಿದ್ದೀವಿ, ಆ ಸಂವಿಧಾನ ಅಂತ ನಡ್ಕಲ್ಲ. ಅವರು ಭಾಳ ವಿರೋಧ ಇದೆ. ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಪ್ರಗತಿಪರ ಸಂಘಟನೆಗಳು ಭಾಳ ಖಂಡಿಸ್ತವೆ ಇವನ್ನ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.